ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಫ್ಯಾಮಿಲಿ ಕುಟುಂಬ ಸಮೇತ ಬಂದು ಕೂತ್ಕೊಂಡು ನೋಡುವಂತ ಸಿನಿಮಾ, ಬಂದು ನೋಡಿ ನೀವು ನಮ್ಗೆ ಆಶೀರ್ವಾದ ಮಾಡಬೇಕಾಗಿ ತಮ್ಮಲ್ಲಿ ಮನವಿ. ಒಂದು ತಿಂಗಳಾಯ್ತು ಈ ಒಂದು ಪ್ರಚಾರ ವಾಹನವನ್ನ ಕರ್ನಾಟಕದಾದ್ಯಂತ ಬಿಟ್ಟು ಒಂದು ತಿಂಗಳಾಗಿದೆ. ಸುಮಾರು 15ರಿಂದ 16 ಗಾಡಿ ಎಲ್ಲಾ ಜಿಲ್ಲೆಗಳೆಲ್ಲ ಹೋಗ್ತಾ ಇದೆ. ನಮ್ಮ ಶಿಡ್ಲಘಟ್ಟ ತಾಲೂಕ್ ಬಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದು ಇದು 3ನೇ ದಿನ. ಇದು ಈಗಾಗಲೇ ಮೈನ್ ನಾವು ಹಳ್ಳಿಗೂ ಕಳ್ಸಕ್ ಆಗ್ತಾ ಇಲ್ಲ, ಯಾಕಂದ್ರೆ ಸಮಯ ಕಡಿಮೆ ಇರೋದ್ರಿಂದ ಮೈನ್ ಪ್ಲೇಸ್ ಈಗ ಉದಾಹರಣೆ ನಮ್ಮ ಶಿಡ್ಲಘಟ್ಟ, ವೈಗುಂಶನಹಳ್ಳಿ, ಕುಂದಲಗುರುಕಿ, ಪಂಚಾಯತಿ ವೇಜ್, ಕೆಲವೊಂದು ಈಗ ಕೊತ್ನೂರು ಸಾರ್ವಜನಿಕರು ಇದೀರಾ, ತಮ್ಮಲ್ಲಿ ಇನ್ನೊಂದು ಮನವಿ ಮಾಡ್ಕೊಂತ ಇದ್ದೀನಿ. ಈಗಾಗ್ಲೇ ನಾನು ಹೇಳ್ದಂಗೆ ನೀವೆಲ್ಲ ಚಿತ್ರಮಂದಿರಗಳಲ್ಲಿ ಬಂದು ಚಿತ್ರ ನೋಡಿದ್ರೆ ತುಂಬಾ ಕುಟುಂಬಕ್ಕೆ, ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ. ಬರೀ ನಾವು ಮೂವಿ ತೆಗ್ದಿರೋರಿಗೆ ಅಂತಲ್ಲ, ಅದು ಚಿತ್ರಮಂದಿರ ಒಂದು ಕಲಾ ತಂಡ ಅಂತಂದ್ರೆ, ಒಂದು ಚಿತ್ರ ಅಂತಂದ್ರೆ ತುಂಬಾ ಕುಟುಂಬಗಳು ಇರುತ್ತೆ. ಉದಾಹರಣೆ ನಾವು ಬಜೆಟ್ ಹಾಕಿರ್ತೀವಿ, ನಮಗೂ ಅನುಕೂಲ ಆಗುತ್ತೆ, ಥಿಯೇಟರ್ ಅವ್ರಿಗೂ ಅನುಕೂಲ ಆಗುತ್ತೆ, ಹಾಗೇನೆ ಥಿಯೇಟರ್ ಕೆಲಸ ಮಾಡೋರ್ಗೂ ಅನುಕೂಲ ಆಗಿರುತ್ತೆ. ಒಂದು ಚಲನಚಿತ್ರ ತೆಗಿಬೇಕಂತಂದ್ರೆ ಸುಮಾರು ಕುಟುಂಬಗಳು ಅದ್ರ ಮೇಲೆ ಜವಾಬ್ದಾರಿ ಆಗಿರುತ್ತೆ. ಆ ಜವಾಬ್ದಾರಿ ತನ ಉಳಿಸ್ಕೊಂಡು ಹೋಗ್ಬೇಕು, ಅವ್ರ ಕುಟುಂಬಗಳ ಜೊತೆ ಚೆನ್ನಾಗಿರ್ಬೇಕಂತಂದ್ರೆ ಪೈರಸಿ ನೋಡ್ದಿರಾ, ಮೊಬೈಲ್ಗಳಲ್ಲಿ ನೋಡ್ದಿರಾ, ದಯವಿಟ್ಟು ಎಲ್ಲ ಬಂದು ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೇನೆ. ರಾಜಕೀಯ ಇದ್ದೇ ಇರುತ್ತೆ. ನಾನು ಆಗ್ಲೇ ಹೇಳ್ದೆ, ಒಬ್ಬ ಮನುಷ್ಯನಲ್ಲಿ ತುಂಬಾ ಗುಣಗಳಿರ್ತವೆ. ಬರೀ ಒಂದು ರಾಜಕೀಯ ಅನ್ನೋದಲ್ಲ, ಸಮಾಜ ಸೇವೆ, ರಾಜಕೀಯ, ಒಂದು ಧರ್ಮದ ಸೇವೆ, ಅದೇ ರೀತಿ ಇದೊಂದು ಸಿನಿಮಾ ರಂಗ. ಇದು ಆಕ್ಚುಲಿ ನಮ್ಮ ಅಣ್ಣ ನಿಮ್ಗೆ ಅಷ್ಟೊಂದು ಪರಿಚಯ ಇಲ್ಲದೆ ಇರ್ಬೋದು, ಬಟ್ ಇನ್ಮೇಲೆ ನಿಮ್ಗೆ ನಿಮ್ಮ ಹತ್ರಗೆ ಬಂದು ಪರಿಚಯ ಮಾಡ್ಕೊಳ್ಳೋಂತ ಸಂದರ್ಭಗಳು ಬರ್ತವೆ. ಮುರಳಿ ಕುಮಾರ್ ಅವ್ರ ಒಂದು ಆಸೆ, ಮಾಡ್ಬೇಕು ಒಂದು ಈ ತರ ನಮ್ದು ಓನ್ ಬ್ಯಾನರ್ ಮಾಡಿ ಅದರಲ್ಲಿ ಒಂದು ಚಿತ್ರೀಕರಣ ಮಾಡಿ ಇದ್ ಮಾಡೋಣ ಅಂತೇಳಿ ಅವ್ರೊಂದು ಆಸೆ ಇತ್ತು. ಅದಕ್ಕೆ ನಾವು ಸಹ ಪ್ರೋತ್ಸಾಹ ಕೊಟ್ಟಿದೀವಿ. ಪ್ರೋತ್ಸಾಹ ಕೊಟ್ಟು ನನ್ನ ರಾಜಕೀಯ ರಂಗಕ್ಕೂ ಇದಕ್ಕೂ ಹೋಲಿಕೆ ಮಾಡಿದಾಗ ನನಗೆ ಅನುಭವ ಆಗಿರೋದು ಸುಮಾರು 21 ವರ್ಷದಿಂದ ರಾಜಕೀಯದಲ್ಲಿ. ನನಗೆ ಪ್ರತಿ ಹಳ್ಳಿಯಲ್ಲೂ ಪರಿಚಯಿಸ್ತಾ ಇದ್ದಾರೆ. ಇವತ್ತು ಅದು ಅನುಕೂಲ ಆಗ್ಬೋದು ಅಂತ. ಈಗ ನಾವು ಏನು ಚಿತ್ರ ಇದ್ ಮಾಡಿದೀವಿ, ಈಗಾಗ್ಲೇ ನಾನು ಯಾರಿಗೂ ಹೇಳಿಲ್ಲ ಅಂತಂದ್ರು ಅವರೇ ಫೋನ್ ಮಾಡಿ ಹೇಳ್ತಿದ್ದಾರೆ, ಅಣ್ಣ ಯಾವತ್ ಬಿಡುಗಡೆ ಆಗುತ್ತೆ, ಬಂದ್ ನಾವು ಥಿಯೇಟರ್ ನೋಡ್ತೀವಿ, ಇಲ್ಲಿ ಹಾಕಿದಿರ ಅಲ್ಲ ಹಾಕಿದಿರ ಅಂತ ಅವರೇ ವಿಚಾರಿಸ್ತಾ ಇದಾರೆ. ಎರಡಕ್ಕೂ ಹೋಲಿಕೆ ಮಾಡಿದಾಗ ಇದೊಂದು ಸಕ್ಸಸ್ ಆಗ್ಬೇಕಂತಂದ್ರೆ ನಾವು ಮೊದಲು ಸಮಾಜದಲ್ಲಿ ನಾವ್ ಯಾರು ಅಂತ ಗುರುಸ್ಕೊಂಡಿದ್ದಾಗ ಈ ತರ ಒಂದು ಇವು ಸಕ್ಸಸ್ ಆಗುತ್ತೆ, ಈ ತರ ಒಂದು ಅಂತ ನನ್ನ ಅಭಿಪ್ರಾಯ. ಒಂದು ಸೈಕಾಲಜಿಕಲ್ ಥ್ರಿಲ್ಲರ್ ಅಂದ್ರೆ ನಮ್ಮ ಮನುಷ್ಯನ ಜೀವನಗಳಲ್ಲಿ ಏನೇನ್ ನಡೀತಾ ಇದೆ ಇವತ್ತಿನ ದಿನಗಳಲ್ಲಿ, ಏನಂತಾರೆ ಅದೊಂದು ಕರೆಕ್ಟ್ ಆಗಿ ಇರ್ತಾನೆ. ವಿರುದ್ಧಕ್ಕೆ ತದ್ವಿರುದ್ಧವಾಗಿ ನೋಡೋದಕ್ಕೆ ಮನುಷ್ಯ ಕರೆಕ್ಟ್ ಆಗಿ ಇರ್ತಾನೆ. ಅದೇ ಬಿಟ್ಟು ಅವನ ಒಳಗಡೆ ಸುಮಾರು ಗುಣಗಳಿರ್ತವೆ. ಆ ಗುಣಗಳನ್ನ ಮನುಷ್ಯ ಯಾವ ತರ ಆಚೆ ಆಗ್ತಾನೆ, ಅವನು ಏನು ಮನುಷ್ಯ ಅನ್ನೋದು ಗೊತ್ತಾಗ್ಬೇಕು ಅಂತಂದ್ರೆ ಕಾಲಕ್ರಮೇಣ ಆ ಮೂವಿ ನೋಡಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ. ಈಗ ಒಬ್ಬ ವ್ಯಕ್ತಿ ನೋಡೋದಕ್ಕೆ ಒಳ್ಳೆ ವ್ಯಕ್ತಿ ತರ ಕಾಣಿಸ್ತಾನೆ, ಬಟ್ ಅವನಲ್ಲಿರೋ ಗುಣಗಳು ಆಚೆ ಬರೋದು ಹೋಗ್ತಾ ಯಾರಾದ್ರೂ ನೋಡಿದಾಗ ಅವರು ವಿರುದ್ಧ ಮತ್ತೆ ತದ್ವಿರುದ್ಧ, ಅಂದ್ರೆ ಅವರು ಒಳ್ಳೆತನಕ್ಕೆ ತದ್ವಿರುದ್ಧವಾಗಿ ಹೇಗೆ ಅವ್ರು ಬದಲಾವಣೆ ಆಗ್ತಾರೆ, ಮತ್ತೆ ಅದನ್ನ ಕಂಡುಹಿಡಿಯೋದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ತರ ಪ್ಲಾನ್ ಮಾಡುತ್ತೆ ಇದರಲ್ಲಿ ಅನ್ನೋದು ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಮ್ಮ ಬೆಂಗಳೂರಲ್ಲಿ 22 ಮಲ್ಟಿಪ್ಲೆಕ್ಸ್ಗಳಲ್ಲಿ, ಮಾಲ್ಗಳಲ್ಲಿ ಇದಾಗಿದೆ. ಈಗಾಗಲೇ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡಿದ್ದಾರೆ. 80 ಥಿಯೇಟರ್, ನನ್ಗೆ ಬಂದಿರೋ ಮಾಹಿತಿ ಪ್ರಕಾರ, ಈಗಿನ ಮಾಹಿತಿ ಪ್ರಕಾರ 80 ಥಿಯೇಟರ್ ರಾಜ್ಯದಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ಚಿತ್ರಮಂದಿರದಲ್ಲಿ ಬಿಡುಗಡೆ, ವಿಜಯಪುರ, ಇಲ್ಲಿ ಶಿಡ್ಲಘಟ್ಟದಲ್ಲಿ ಚಿತ್ರೀಕರಣ ಬಂದು ನಾವು ಸಂಪೂರ್ಣವಾಗಿ ನಾವು ಈ ಚಿತ್ರೀಕರಣ ಸ್ಟಾರ್ಟ್ ಮಾಡಿ 3 ವರ್ಷ ಆಯ್ತು. ಈಗಾಗಲೇ 2-3 ಡೇಟ್ಗಳನ್ನ ನಾವು ರಿಲೀಸ್ ಮಾಡ್ಬೇಕಾಯ್ತು, ಕಾರಣಾಂತರಗಳಿಂದ ರಿಲೀಸ್ ಮಾಡಕ್ ಆಗ್ಲಿಲ್ಲ. ಈಗ ಕಾಲಾವಕಾಶ ಬಂದಿದೆ. ಇದು ಇನ್ನೊಂದು ಈಗ ಕನ್ನಡ ಭಾಷೆಯಲ್ಲಿ ಬಿಡುಗಡೆ ಆಗ್ತಿದೆ, ತಮಿಳು ಮತ್ತೆ ತೆಲುಗು ಎರಡೂ ಇದಾಗ್ತಿದೆ, ವಾಯ್ಸ್ ಡಬ್ಬ ಆಗ್ತಿದೆ. ಅದು ಇನ್ನೊಂದು 2 ತಿಂಗಳಲ್ಲಿ ಅದು ಸಹ ಬಿಡುಗಡೆ ಮಾಡ್ತಾ ಇದೀವಿ. ನಾವು ಕರಾವಳಿ ಭಾಗ ಸಕಲೇಶ್ವರ ಜಾಸ್ತಿ ಇದು ಚಿತ್ರೀಕರಣ ಆಗಿದೆ. ಇದು ನಮ್ಮ ಹೊಸ ಬ್ಯಾನರ್ ಚಾರ್ಮಿಯನ್ ಮೋಷನ್ ಪಿಕ್ಚರ್ ವತಿಯಿಂದ ಮೊದಲನೇ ಚಿತ್ರ ನಾವು ನಿರ್ಮಾಣ ಮಾಡಿದೀವಿ. ಆ ಮೂವಿ ಹೆಸರು
ತದ್ವಿರುದ್ಧ ಅಂತ. ಈಗಾಗ್ಲೇ ನನ್ನ ಪರಿಚಯ ನಮ್ಮ ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಈಗಾಗ್ಲೇ ಇರುತ್ತೆ. ಆದ್ರೂ ನಾನು ಪರಿಚಯ ಮಾಡ್ಕೊತಾ ಇದ್ದೀನಿ. ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ. ಮೊಟ್ಟ ಮೊದಲ ಬಾರಿಗೆ ಚಲನಚಿತ್ರ ಒಂದು ಮಂಡಳಿಯಲ್ಲಿ ನಮ್ಮ ಒಂದು ಬ್ಯಾನರ್ ರಿಜಿಸ್ಟರ್ ಮಾಡಿ ಮೊದಲನೇ ಚಿತ್ರ ನಾವೀಗ ಬಿಡುಗಡೆ ಹಂತವನ್ನು ತಲುಪಿದ್ದೇವೆ. ಶಿಡ್ಲಘಟ್ಟ ತಾಲೂಕು ಕೊತ್ನೂರು ದಿವಂಗತ KM ರಾಮಯ್ಯ ರತ್ನಮ್ಮ ಗ್ರೇನೇಜ್ KM ರಾಮಯ್ಯ ರತ್ನಮ್ಮ ಮಗನಾದಂತ ರವಿಚಂದ್ರ ನಾನು ಈ ಒಂದು ಪಿಕ್ಚರಿನ ಪ್ರೊಡ್ಯೂಸರ್ ಆಗಿ ನಿರ್ಮಾಣ ಮಾಡಿದ್ದೇನೆ. ಅದೇ ರೀತಿ ಒಂದು ಮೂವಿಯಲ್ಲಿ ನಮ್ಮ ಅಣ್ಣ ಬ್ರದರ್ ಮುರಳಿ ಕುಮಾರ್ ಅಂತೇಳಿ ಅವರು ಚಾರ್ಮಿಯನ್ ಲೇಔಟ್ ಒಂದು ಬಿಲ್ಡರ್ ಆಗಿ ಬೆಂಗಳೂರಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅದೇ ರೀತಿ ಒಂದು ಪಿಕ್ಚರ್ ಅಲ್ಲಿ ಪಾತ್ರ ಮಾಡಿದ್ದಾರೆ. ಈ ಒಂದು ಸಣ್ಣ ಪ್ರಯತ್ನ ನಮ್ದು. ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡ್ದಂಗೆ ದೊಡ್ಡ ದೊಡ್ಡ ಬಜೆಟ್ಗಳು ಮೂವಿ ಇವತ್ತು ಎಲ್ಲ ಕಡೆನೂ ರಿಲೀಸ್ ಆಗ್ತಿದೆ. ನಾವು ಒಂದು ಸಣ್ಣ ಪ್ರಯತ್ನ ಮಾಡಿದೀವಿ. ಒಂದು ಥ್ರಿಲ್ಲರ್ ಹಾಗೂ ಸೈಕಾಲಜಿಕಲ್ ಮೂವಿ ಇದು ತುಂಬಾ ಚೆನ್ನಾಗಿ ಬಂದಿದೆ. ಈಗಾಗಲೇ ನಾವು ಕುಂದಾಪುರದಲ್ಲಿ ಪೇಡ್ ಶೋ ಮಾಡಿದೀವಿ, ಬೆಂಗಳೂರಲ್ಲಿ ಪ್ರೀಮಿಯಂ ಶೋ ಸಹ ನಡೆಸಿದೀವಿ. ತುಂಬಾ ನಮ್ಮ ಜನಗಳ ಅಭಿಪ್ರಾಯ ತುಂಬಾ ಚೆನ್ನಾಗಿ ಪಾಸಿಟಿವ್ ಆಗಿ ಬಂದಿದೆ. ರಾಜ್ಯಾದ್ಯಂತ ನಾವು ಒಂದು 80 ಥಿಯೇಟರ್ ಅಲ್ಲಿ ಈ ಒಂದು ಪಿಕ್ಚರ್ ಬಿಡುಗಡೆ ಮಾಡ್ತಿದ್ದೇವೆ.